ದುರ್ಗಾ ಹತ್ರ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ನೀನ್ ಯಾವಾಗ್ಲೂ ಹೀಗೆ ಅಣ್ಣ. ಮೊದಲು ದುರ್ಗನ್ ಮೇಲೆ ರೇಗ್ತೀಯ, ಆಮೇಲೆ ರಿಗ್ರೆಟ್ ಮಾಡ್ಕೋತೀಯ. ಅಲ್ಲ, ಸ್ವಲ್ಪ ಕೇಳೋದ್ನೇ ಸಮಾಧಾನವಾಗಿ ಕೇಳ್ಬೋದಿತ್ತು ತಾನೆ. ಅಕಸ್ಮಾತ್ ಅವರೇ ನಿನ್ ಕೋಟ್ನ ಬಿಸಾಕಿದ್ದಾರೆ ಅಂತಾನೆ ಅನ್ಕೋ, ಅದು ನಿನ್ಗೆ ಇಂಪಾರ್ಟೆಂಟ್ ಕೋಟು, ಅದನ್ನ ಎತ್ತಿಡ್ಬೇಕು ಅಂತ ಅವ್ರಿಗೆ ಹೇಗೆ ಗೊತ್ತಿರತ್ತೆ? ನೀನ್ ಎತ್ತಿಡ್ಕೋಬೇಕು ತಾನೆ. ಇವಾಗ ನೋಡು, ಅವ್ರು ಎಲ್ಲೂ ಕಾಣ್ತಿಲ್ಲ. ಅಕಸ್ಮಾತ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಮಿಸ್ಟರ್ ಪರ್ಫೆಕ್ಟ್ ತಲೆ ಕೆಡಿಸ್ಕೊಂಡು ರೋಡಲ್ಲಿ ಅಲ್ದಾಡ್ತಿರೋದನ್ನ ನೋಡೋಕೆ ಒಂಥರ ಖುಷಿ ಆಗ್ತಿದೆ. ಇಮೇಜ್ ರೆಪ್ಯುಟೇಷನ್ ಅಂತೂ ಲೆಕ್ಕಕ್ಕೆ ಇಲ್ಲ. ದಿಸ್ ಇಸ್ ಸೋ ಕೂಲ್. ಶರತ್, ಇವಾಗ ಮನೆಗೆ ಹೋಗೋದೇ ಒಳ್ಳೇದು. ದುರ್ಗಾ ಎಲ್ಲೂ ಕಾಣಿಸ್ತಿಲ್ಲ. ಹಿತಾ ಸಹ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅವಳು ದುರ್ಗಾ ಬಗ್ಗೆ ಕೇಳ್ತಾಳೆ. ಅವಳಿಗೆ ಆನ್ಸರ್ ಮಾಡೋದು ಕಷ್ಟ ಆಗತ್ತೆ ಅನ್ಸ್ತಿದೆ ನನಗೆ. ಅಣ್ಣ, ಇವಾಗ ಚಿಂತೆ ಮಾಡೋದ್ ಬಿಡು, ನಡಿ. ಆದ್ರೆ ಒಂದಂತೂ ಸತ್ಯ, ದುರ್ಗಾ ನಿನ್ಗೆ ಈ ಮನೆಗೆ ಎಷ್ಟು ಉಪಕಾರ ಮಾಡಿದಾಳೆ ಅಂತ ನಿನ್ಗೂ ಗೊತ್ತು. ಆದ್ರೂ ಅವ್ರ ಮೇಲೆ ರೇಗ್ತೀಯ. ಈ ಮನೆ ಮೇಲಿರೋ ಗೌರವ ಮತ್ತೆ ಹಿತಾ ಮೇಲಿರೋ ಪ್ರೀತಿಗೆ ಎಲ್ಲಾನು ಸಹಿಸ್ಕೊಂಡಿದ್ದಾರೆ. ಸರಿ, ಬನ್ನಿ ಹೋಗೋಣ. ದುರ್ಗಾ, ದುರ್ಗಾ, ಎಲ್ಲೋಗಿದ್ದೆ ನೀನು? ಎಲ್ಲೆಲ್ಲಿ ಹುಡ್ಕೋದ್ವಿ ಗೊತ್ತಾ? ದುರ್ಗಾ, ಏನಿದಲ್ಲ? ನಿಮ್ಗೇನೂ ಆಗಿಲ್ಲ ತಾನೆ? ಐ ಯು ಆಲ್ ರೈಟ್? ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಅದನ್ ಬಿಡಿ ಬಾಸು, ತಗೊಳ್ಳಿ ನಿಮ್ ಕೋಟು. ಈ ಕೋಟ್ನ ಹುಡ್ಕೊಂಬರೋದಕ್ಕೆ ಹೋಗಿದ್ಯಾ? ಅದು ಈ ಹೊತ್ತಲ್ಲಿ? ಹ್ಞೂ ಬಾಸು, ಈ ಕೋಟು ನಿಮಗೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಿತ್ತಲ್ಲ, ಅದಕ್ಕೇನೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹುಡ್ಕಕ್ ಹೋಗಿದ್ದೆ. ಕಸದ ಬುಟ್ಟಿಲ್ ನೋಡ್ದೆ, ಆದ್ರೆ ಕಸನ ಸ್ವಚ್ಛ ಮಾಡ್ಬಿಟ್ಟಿದ್ರು. ವಾಟ್ ಇಡಿಯಟ್ಸ್! ಎಷ್ಟು ಧೈರ್ಯ ಇವ್ರಿಗೆ! ಯಾರಿದನ್ನ ಇಲ್ಲ ಅಂಟಿಸಿರೋದು? ಹೌ ಡೇರ್! ಈ ಹುಡುಗಿ ಏನಾದರೂ ಚೇಷ್ಟೆ ಮಾಡಬೇಕು ಅಂತ ಅನ್ಕೊಂಡ್ರೆ ಮಾಡದೆ ಬಿಡಲ್ಲ. ಒಳ್ಳೆ ಕೆಲಸನೇ ಮಾಡಿದ್ಯಾ. ವೆರಿ ಗುಡ್ ಮಗಳೇ. ದುರ್ಗಾ, ನಿಮ್ಮ ದುರ್ಗಾಪುರದ ದೇವಿ ಮೇಲೆ ನನಗೇನೋ ವಿಶೇಷವಾದ ಭಕ್ತಿ. ಆ ದೇವಿ ಕಳೆಗೆ ಸಾಟಿನೇ ಇಲ್ಲ. ಅವಳ ಮುಖ ನೆನೆಸ್ಕೊಂಡಾಗ್ಲೆಲ್ಲ ಕೈ ಎತ್ತು ಮುಗಿಬೇಕು ಅಂತ ಅನ್ಸುತ್ತೆ. ಯಾಕೆಲ್ರೂ ಅವಳನ್ನ ಅಷ್ಟು ನಂಬ್ತಾರೋ ಏನೋ. ಜಗನ್ನಾಥ್ ಸರ್ ಅವ್ರ ಹೆಂಡತಿ ಸೊಸೆನ ಅವಳು ಕಿತ್ಕೊಂಡ್ರು ಇನ್ನೂ ಅವಳ ಮೇಲೆ ನಂಬಿಕೆ ಇಟ್ಕೊಂಡಿದಾರಲ್ಲ. ಅವಳು ನಿಜವಾಗ್ಲೂ ಸಹಾಯ ಮಾಡೋದೇ ಆಗಿದ್ರೆ ನಂಗೆ ನನ್ನ ಅಕ್ಕನ ಹುಡ್ಕೋಕೆ ಅವಳು ಯಾಕೆ ಸಹಾಯ ಮಾಡ್ತಿಲ್ಲ?
ಅಪ್ಪ ಇವ್ರು ಯಾಕೆ ಇವಾಗ ಫೋನ್ ಮಾಡ್ತಿದ್ದಾರೆ? ಅವ್ರು ಈ ಹೊತ್ತಲ್ಲಿ ಯಾವಾಗಲೂ ಫೋನ್ ಮಾಡಿರ್ಲಿಲ್ವಲ್ಲ? ಹಲೋ ಚಿಕ್ಕಪ್ಪ, ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ ಕಣಮ್ಮ. ಆದರೆ ಅಣ್ಣ ಅಪ್ಪ ಅಪ್ಪಗೇನಾಯ್ತು? ಏನಾಯ್ತು ಚಿಕ್ಕಪ್ಪ? ಆಸ್ಪತ್ರೆಗೆ ಅವನ್ನ ಸೇರಿಸಿದ್ದಾರೆ ಕಣಮ್ಮ. ಆಸ್ಪತ್ರೆಲ್ಲ? ಏನ್ ಚಿಕ್ಕಪ್ಪ ಹೀಗೆ ಹೇಳ್ತಿದ್ದೀರಾ? ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಏನಾಯ್ತು ಅಂತ ಹೇಳಿ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಕಣಮ್ಮ. ಆಸ್ಪತ್ರೆಯಿಂದ ನನಗೆ ಫೋನ್ ಬಂದಿತ್ತು, ನಾನು ತಕ್ಷಣ ಬಂದೆ ಇಲ್ಲಿಗೆ. ನೀನು ಬೇಗ ಬಾಮ್ಮ. ಸದಾಶಿವನಗರ ಬಸ್ ಸ್ಟಾಪ್ ಹಿಂಭಾಗದಲ್ಲಿ ಇದೆಯಲ್ಲ ಆಸ್ಪತ್ರೆ, ಅಲ್ಲಿಗೆ ಬಂದ್ಬಿಡು. ಸರಿ ಚಿಕ್ಕಪ್ಪ, ನಾನು ಈಗಲೇ ಬರ್ತೀನಿ. ದುರ್ಗಾ, ಏನಾಯ್ತಮ್ಮ? ನಿಮ್ಮಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರಾ? ಹೌದು ಸರ್. ಆದ್ರೆ ಏನಾಯ್ತು, ಹೇಗಿದ್ದಾರೆ ಒಂದು ಗೊತ್ತಿಲ್ಲ. ಗಾಬರಿ ಆಗ್ಬೇಡಮ್ಮ.